ಹಾಯ್ ವೆಲ್ಕಮ್ ಟು ದ ಗಣೇಶ್ ವಿಡಿಯೋ. ಲಾಸ್ಟ್ ನೋಡಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ವಿಡಿಯೋ ಬಂದ್ಬಿಟ್ಟು ಜಿ ಟಿ ವರ್ಸಸ್ ಆರ್ ಜಿ ಟಿ ಆದ ಹೋಮ್ ಗ್ರೌಂಡಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಇನ್ನೂರು ಹೊಡಿಲೇಬೇಕು. ಒಟ್ಟಿನಲ್ಲಿ ನನ್ನ ಪ್ರಕಾರ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವರು ಒಟ್ಟಿನಲ್ಲಿ ಗೆಲ್ಲೋ ಚಾನ್ಸಸ್ ಕಡಿಮೆ, ಸೆಕೆಂಡ್ ಬ್ಯಾಟಿಂಗ್ ಆಡೋರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಅನ್ಬೋದು. ಇದು ಒಂದೊಳ್ಳೆ ಬ್ಯಾಟಿಂಗ್ಗೆ ಪಿಚ್ ಅನ್ಬೋದು. ಒಟ್ಟಿನಲ್ಲಿ ಒಂದೊಳ್ಳೆ ಸ್ಪೀಡಿಂಗ್ ಬೌಲಿಂಗು ಸಿಕ್ಕಾಬಿಟ್ಟೆ ಯೂಸ್ಫುಲ್ಲು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಆರ್ ವರ್ಸಸ್ ಜಿ ಟಿ ಅಂದಾಗ ನನ್ನ ಪ್ರಕಾರ ಜಿ ಟಿ ತುಂಬ ಚೆನ್ನಾಗಿ ಗೆದ್ದವ್ರೆ. ಒಟ್ಟಿನಲ್ಲಿ ಆರ್ ಸಿಕ್ಕಾಬಟ್ಟೆ ಡಾಮಿನೇಟ್ ಮಾಡಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಜಿ ಟಿ ವರ್ಸಸ್ ಆರ್ ಯಾರು ಗೆಲ್ತಾರೆ ಅಂದರೆ ನೀವು ಈ ವಿಡಿಯೋ ಲಾಸ್ಟ್ವರೆಗೂ ನೋಡಬೇಕು, ಆಗ ನಾನು ಹೇಳ್ತೀನಿ ಯಾರು ಗೆಲ್ತಾರೆ ಅಂತ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಜಿ ಟಿ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ ಆರ್ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಜಿ ಟಿ ಬೌಲಿಂಗ್ ಕಡೆ ನೋಡೋದ್ರೆ ಒಟ್ಟಿನಲ್ಲಿ ಜಿ ಟಿ ಬೌಲಿಂಗು ಸಿಕ್ಕಾಪಟ್ಟೆ ಖಡಕ್ ಆಗಿದೆ ಅನ್ಬೋದು. ಇಲ್ಲಿ ಸಿರಾಜ್ ಆಗಲಿ, ರಶೀದ್ ಖಾನ್ ಆಗಲಿ, ರಬಾಡಾ ಆಗಲಿ, ಒಟ್ಟಿನಲ್ಲಿ ಪ್ರಸಿದ್ಧ ಕೃಷ್ಣ ಆಗಲಿ, ಇವರು ಸಿಕ್ಕಾಪಟ್ಟೆ ಗೇಮ್ ಚೇಂಜಸ್ ಮಾಡೋ ಚಾನ್ಸಸ್ ಇದೆ ಅನ್ಬೋದು. ಇಲ್ಲಿ ತೆವಾಟೆಯನ್ನು ಅಷ್ಟೇ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಆಡ್ತಾರೆ. ಒಟ್ಟಿನಲ್ಲಿ ಇವ್ರ ಕಡೆ ಸಿಕ್ಕಾಪಟ್ಟೆ ಟೀಮ್ ತುಂಬ ಚೆನ್ನಾಗಿದೆ ಅನ್ಬೋದು. ಒಟ್ಟಿನಲ್ಲಿ ಜಿ ಟಿ ಒಟ್ಟಿನಲ್ಲಿ ಒಂದು ಲೆವೆಲ್ಗೆ ಕಾಣ್ತಿದೆ ಅನ್ಬೋದು. ಒಟ್ಟಿನಲ್ಲಿ ಆರ್ ಒಂದೆರಡು ಮ್ಯಾಚ್ ಸೋತ್ರು ಹೊರತು ಏನು ಮ್ಯಾಟರ್ ಆಗಲಿಲ್ಲ. 3 ಮ್ಯಾಚ್ ಗೆದ್ದವರು, ಇವರು 4 ಮ್ಯಾಚ್ನ ಗೆದ್ಕೊಂಡು ಟೇಬಲ್ ಟಾಪಲ್ಲಿ ಅವರೇ. ಒಟ್ಟಿನಲ್ಲಿ ಜಿ ಟಿ ವರ್ಸಸ್ ಆರ್ ನನ್ನ ಪ್ರಕಾರ ಒಟ್ಟಿನಲ್ಲಿ ಆರ್ ಅಷ್ಟು ಈಸಿಗೆ ಬಿಟ್ಕೊಡೋದಿಲ್ಲ, ಜಿ ಟಿ ಅವರು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಸಿಕ್ಕಾಪಟ್ಟೆ ಇರ್ತಾರೆ ಅಂದರೆ ಇಲ್ಲಿ ಮೇನು ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿರ್ತಾರೆ. ಇಲ್ಲಿ ಸಾಯಿ ಸುದರ್ಶನ್ ಮತ್ತು ಮೇನು ಇಲ್ಲಿ ಒಂದೊಳ್ಳೆ ಬ್ಯಾಟಿಂಗ್ ಆರ್ಡರ್ ತುಂಬ ಚೆನ್ನಾಗಿದೆ ಅನ್ಬೋದು. ಒಟ್ಟಿನಲ್ಲಿ ಜಾಸ್ ಬಟ್ರಲ್ಲಾಗಲಿ, ತೆವಾಟಿಯ ಆಗಲಿ, ಸಾಯಿ ಕಿಶೋರ್ ಆಗಲಿ, ಒಟ್ಟಿನಲ್ಲಿ ಇವ್ರ ಕಡೆ ಟೀಮ್ ಚೇಂಜಸ್ ಅಂತ ಹೇಳ್ಕೊಳ್ಳೋ ಟೀಮ್ ಚೇಂಜಸ್ ಇರಲ್ಲ ಅನ್ಬೋದು. ಬೌಲಿಂಗ್ ಕಡೆ ರಶೀದ್ ಖಾನು, ಒಟ್ಟಿನಲ್ಲಿ ರಬಾಡಾ, ಒಟ್ಟಿನಲ್ಲಿ ಮೊಹಮ್ಮದ್ ಸಿರಾಜ್ ಗೇಮ್ ಚೇಂಜಸ್ ಮಾಡೋರು. ಪವರ್ ಪ್ಲೇಯಲ್ಲಿ ನನ್ನ ಪ್ರಕಾರ ಇಲ್ಲಿ ಪ್ರಸಿದ್ಧ ಕೃಷ್ಣ ಒಂದೊಳ್ಳೆ ಬೌಲಿಂಗ್ ಮಾಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಟೋಟಲ್ ಆಗಿ ಇಷ್ಟು ಜನ ಇರ್ತಾರೆ ಮೇನ್ ಗುರು ಜಿ ಟಿಲಿ. ಇವರು ಈಗ ಆರ್ ಟೀಮಲ್ಲಿ ನೋಡಿದ್ರೆ ಒಟ್ಟಿನಲ್ಲಿ ಇಲ್ಲಿ ಕ್ಯಾಪ್ಟನ್ ಆಗಿ ನನ್ನ ಪ್ರಕಾರ ಇಲ್ಲಿ ಸಂಜು ಸ್ಯಾಮ್ಸನ್ಗೆ ಕ್ಯಾಪ್ಟನ್ಸಿನ ಕೊಡ್ತಾರೆ. ಇಲ್ಲಿ ರಿಯಾಂಗ್ ಪರಾಂಗು ಒಟ್ಟಿನಲ್ಲಿ ಕ್ಯಾಪ್ಟನ್ಸಿನ ಕೊಡೋ ಡೌಟ್ ಅನ್ಬೋದು. ಇಲ್ಲಿ ಒಳ್ಳೆ ಇಲ್ಲಿ ನಿತೀಶ್ ರಾಣಾ ಆಗಲಿ, ಇಲ್ಲಿ ಇವ್ರ ಕಡೆ ಬೌಲಿಂಗು ಸಿಕ್ಕಾಪಟ್ಟೆ ಖಡಕ್ ಆಗಿದೆ ಅನ್ಬೋದು. ಇಲ್ಲಿ ಸಂದೀಪ್ ಶರ್ಮಾ ಪವರ್ ಪ್ಲೇ ಆಗಲಿ, ಮಿಡಲ್ ಓವರ್ಗಳಾಗಲಿ, ಲಾಸ್ಟ್ ಓವರ್ಗಳಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅನ್ಬೋದು. ಇಲ್ಲಿ ದೇಶಪಾಂಡೆನೂ ಅಷ್ಟೇ, ಇಲ್ಲಿ ಮತೀಶ ತೀಕ್ಷಣ ಅಷ್ಟೇ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಜೋಪ್ರಾಜರು ಒಂದು ಲೆವೆಲ್ಗೆ ಬೌಲಿಂಗ್ ಮಾಡ್ತಾರೆ, ಯಾಕೆಂದರೆ ಅವರು ತುಂಬ ಸಿಕ್ಕಾಪಟ್ಟೆ ರನ್ನ ಓಡಿಸ್ಕೊಂಡ್ರು ಅನ್ಬೋದು ಎಲ್ಲ ಮ್ಯಾಚಲ್ಲೂ. ಒಟ್ಟಿನಲ್ಲಿ ಇಲ್ಲಿ ಶುಭ್ಮನ್ ರೆಡ್ಡಿ ಮೇಲೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಅವರು ಒಂದು ಸೈಡ್ ಮ್ಯಾಚ್ನ ಮಾಡೋಕ್ಕೆ ನೋಡ್ತಿರ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇವ್ರ ಕಡೆ ಟೀಮ್ ಚೇಂಜಸ್ಸು ನನ್ನ ಪ್ರಕಾರ ಡೌಟು ಅನ್ನೋದಕ್ಕಿಂತ ಟೀಮ್ ಚೇಂಜಸ್ಸು ನನ್ನ ಪ್ರಕಾರ ಇರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಟೋಟಲ್ ಆಗಿ ಆರ್ ಟಿ ವರ್ಸಸ್ ಆರ್ ಹೆಡ್ ನೋಡೋದಾದ್ರೆ ಇಲ್ಲಿ 6 ಮ್ಯಾಚಲ್ಲಿ ಜಿ ಟಿ ಅವರು 5 ಮ್ಯಾಚ್ನ ಗೆದ್ದಿದ್ರೆ ಆರ್ ಅವರು 1 ಮ್ಯಾಚ್ನ ಗೆದ್ದವ್ರೆ. ಇಲ್ಲೇ ನಿಮಗೆ ಗೊತ್ತಾಗ್ತಿದೆ ಗುಜರಾತ್ ಅವರು ಸಿಕ್ಕಾಬಟ್ಟೆ ನೆಕ್ಸ್ಟ್ ಲೆವೆಲ್ಲು ಅಗ್ರೆಸಿವ್ನೆಸ್ನ ತೋರಿಸೋರೆ ಅನ್ಬೋದು. 6 ಮ್ಯಾಚಲ್ಲಿ 5 ಮ್ಯಾಚ್ನ ಗೆದ್ದಿದೆ, ಆರ್ ಅವರು ಬರೀ 1 ಮ್ಯಾಚ್ನ ಗೆದ್ದವ್ರೆ. ನನ್ನ ಪ್ರಕಾರ ಈ ಮ್ಯಾಚಲ್ಲಿ ಒಟ್ಟಿನಲ್ಲಿ ಆರ್ ಅವರು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಒಟ್ಟಿನಲ್ಲಿ ಜಿ ಟಿಗೆ ಸಿಕ್ಕಾಬಟ್ಟೆ ಇರುತ್ತೆ. ಒಟ್ಟಿನಲ್ಲಿ ಇಲ್ಲಿ ಟಾಸ್ ಗೆದ್ದವರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳಲ್ಲ, ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ. ಒಟ್ಟಿನಲ್ಲಿ ಆರ್ ಅವರು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ, ಯಾಕೆಂದರೆ ಇವ್ರ ಕಡೆ ಸಿಕ್ಕಾಬಟ್ಟೆ ಖಡಕ್ ಆಗಿ ಬ್ಯಾಟಿಂಗ್ ಇದೆ, ಬೌಲಿಂಗು ಅಂತ ಹೇಳ್ಕೊಳ್ಳೋ ಬೌಲಿಂಗು ಇಲ್ಲ. ಒಟ್ಟಿನಲ್ಲಿ ಆರ್ ಕಡೆ ಜಿ ಟಿ ಕಡೆ ಎಲ್ಲ ಓಪನಿಂಗ್ ಆಗಲಿ, ಆಲ್ರೌಂಡರ್ ಆಗಲಿ, ಒಟ್ಟಿನಲ್ಲಿ ಮಿಡಲ್ ಓವರ್ಗಳಲ್ಲಿ ತುಂಬ ಚೆನ್ನಾಗಿ ಇವ್ರ ಕಡೆ ಬ್ಯಾಟಿಂಗ್ ಬೌಲಿಂಗು ತುಂಬ ಚೆನ್ನಾಗಿದೆ ಅನ್ಬೋದು. ಒಟ್ಟಿನಲ್ಲಿ ಜಿ ಟಿ ನನ್ನ ಪ್ರಕಾರ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಜಿ ಟಿ ವರ್ಸಸ್ ಆರ್ ಅಲ್ಲಿ ಒಟ್ಟಿನಲ್ಲಿ ಜಿ ಟಿ ಗೆಲ್ತಾರೆ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಈ ಪ್ರಿವ್ಯೂ ನಿಮ್ಗೇನಾದ್ರು ಇಷ್ಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ.